ನಮಸ್ಕಾರ ವೈಭವ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಮಾಡಿರುವ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ನಗರದಲ್ಲಿ ಮಠಾಧೀಶರು, ವಿವಿಧ ಪಕ್ಷದ ಹಾಗೂ ಸಂಘಟನೆಗಳ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿ ಚುನಾವಣಾ ಮುಖ್ಯ ಸಹಾಯಕ ಅಧಿಕಾರಿ ಮಹೇಶ್ ಪೋತೆದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ರವಾನಿಸಿದರು. ನಗರದ ಗಣೇಶ ದೇವಸ್ಥಾನದಿಂದ ನಾಗರಿಕ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಆರಂಭವಾದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಸವೇಶ್ವರ ವೃತ್ತ ಮೂಲಕ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಹಸೀಲ್ದಾರ್ ಆವರಣ ತಲುಪಿತು. ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಟೈರ್ ಸುಟ್ಟು ಮಹಿಳಾ ಮುಖಂಡರು ಕೊಲೆಗಾರ ಫಯಾಜ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಬಹಿರಂಗ ಸಭೆಯಲ್ಲಿ ವಿವಿಧ ಪಕ್ಷಗಳ ಮುಖಂಡರು, ಮಠಾಧೀಶರು, ರಾಜಕೀಯ ಗಣ್ಯರು ಮಾತನಾಡಿದರು. ದೇಶದಲ್ಲಿ ನಿರಂತರವಾಗಿ ಮಹಿಳೆಯರು, ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಹಾಗೂ ಕೊಲೆಗಳು ನಡೆಯುತ್ತಿರುವುದು ಖಂಡನೀಯವಾಗಿದೆ. ಹುಬ್ಬಳ್ಳಿಯ ಬಿವಿಪಿ ಕಾಲೇಜಿನ ವಿದ್ಯಾರ್ಥಿ ನೇಹಾ ಹಿರೇಮಠ್ ಅವರನ್ನು ಫಯಾಜ್ ಎನ್ನುವ ಯುವಕ ಕೊಲೆ ಮಾಡಿ ವಿಕೃತಿ ಮೆರೆದಿದ್ದು, ಇಂತಹ ಪೈಶಾಚಿಕ ಕೃತ್ಯ ಎಸಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದ ಕೊಲೆ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮೂರ್ಮೇಲ್ ಕ್ಯಾಂಪಿನ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಎದ್ದಲದೊಡ್ಡಿ ಮಹಾಲಿಂಗ ಮಹಾಸ್ವಾಮಿಗಳು, ಬಂಗಾರಿ ಕ್ಯಾಂಪಿನ ಸದಾನಂದ ಶರಣರು, ರೌಡ್ಕುಂದಿ ಶ್ರೀಗಳು, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮುಖಂಡರಾದ ಬಸವರಾಜ ನಾಡಗೌಡ, ಪಂಪನಗೌಡ ಬಾದರ್ಲಿ, ಸೋಮನಗೌಡ ಬಾದರ್ಲಿ, ಬಾಬುಗೌಡ ಬಾದರ್ಲಿ, ಅಮರೇಗೌಡ ವಿರ್ಪಾಪುರ್, ರಾಜೇಶ್ ಹಿರೇಮಠ್, ಎನ್ ಅಮರೇಶ್, ವೆಂಕೋಬ್ ನಾಯಕ್, ಪ್ರಭುರಾಜ್ ಕರ್ಪೂರಮಠ, ವೀರೇಶ್ ಯಡಿಯೂರಮಠ, ರವಿ ಹಿರೇಮಠ್, ಲಿಂಗರಾಜ್ ಹೋಗರ್, ಸಿದ್ದರಾಮೇಶ್ ಮನ್ನಾಪುರ್, ಪಂಪಯ್ಯ ಸ್ವಾಮಿ ಸಾಲಿಮಠ್, ಮಲ್ಲನಗೌಡ ಮಾವಿನ ಮಡುಗು, ಎಲ್ಲು ಸಾಮದಿ, ಹನ್ಮೇಶ್ ಉಪ್ಪರ್, ಅಮರಯ್ಯ ಸ್ವಾಮಿ ಅಲಬನೂರು, ವೈ ನರೇಂದ್ರನಾಥ್, ಧರ್ಮನಗೌಡ ಮಲ್ಕಾಪುರ್, ಪಿ ಪಂಪನಗೌಡ, ಸುಮಿತ್ ತಡ್ಕಲ್, ರವಿ ಉಪ್ಪರ್ ಸೇರಿದಂತೆ ನೂರಾರು ಜನ, ವಿವಿಧ ಸಮಾಜದ ಮುಖಂಡರು, ಸಂಘ ಸಂಸ್ಥೆಗಳ ಹಾಗೂ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿ, ಯುವಜನರು ಭಾಗವಹಿಸಿದ್ದರು. Justice!
ಆದ್ರೆ ವಿಧಾನಸೌಧದಲ್ಲಿ ಆಗಿರುವಂತಹ ಅವತ್ತು ಏನು ಪಾಕಿಸ್ತಾನದ ಬಗ್ಗೆ ಜೈಕಾರವನ್ನ ಹಾಕಿದ್ರು, ಅವ್ರ ಪರವಾಗಿ ಹೇಳ್ಬೇಕಾದಾಗ ಅದೇ ಮುಖ್ಯಮಂತ್ರಿ FSL ರಿಪೋರ್ಟ್ ಬರ್ಲಿ ಅಂತ ಹೇಳಿದ್ರು. ಇವತ್ತು ಕರ್ನಾಟಕವನ್ನ ಆಳುವಂತ ಸರ್ಕಾರ ಸಂಪೂರ್ಣವಾಗಿ ಮುಸಲ್ಮಾನರ ಓಲೈಕೆಗಾಗಿ ನಿಂತಿದೆ. ಹಾಗಾಗಿ ಹಿಂದೂಗಳ ಕೊಕ್ಕಲೆ ನಡೆದರೂ ಕೂಡ ಈ ಪಾಪಿ ಸರ್ಕಾರ ಮುಸಲ್ಮಾನರ ಓಲೈಕೆಗಾಗಿ ನಿಂತಿದೆ. ಕೇವಲ 4 ದಿನದಿಂದ ನೇಹನ ಮೇಲೆ ನಡೆದದ್ದು ಮಾತ್ರ ಅಲ್ಲ, ನಿನ್ನೆ ಬೀದರ್ನಲ್ಲಿ ಕೂಡ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ 9ನೇ ತರಗತಿ ಹುಡುಗಿ ಮೇಲೆ ಕೂಡ ಒಬ್ಬ ಮತಾಂಧ ಮುಸಲ್ಮಾನ ಆ ಹುಡುಗಿಯನ್ನು ರೂಮಿನಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡುವಂತೆ ಯತ್ನ ಮಾಡಿದ್ದಾನೆ. ಹಾಗಾಗಿ ಬಂಧುಗಳ ಇವತ್ತು ಕರ್ನಾಟಕದಲ್ಲಿ ತುಘಲಕ್ ಸರ್ಕಾರ ಆಡಳಿತ ನಡೆಸುತ್ತಿದೆ. ಈ ಒಂದು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ಒಂದು ಅಮಾನವೀಯ ಘಟನೆ, ಮನುಷ್ಯತ್ವ ಮೀರಿದ ಘಟನೆ. ಈ ಘಟನೆಯನ್ನ ನಾವು ಖಂಡಿಸೋದ್ರ ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಖಂಡನೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮನುಷ್ಯತ್ವ ಇರುತ್ತಂತ ಯಾವ ವ್ಯಕ್ತಿನೂ ಕೂಡ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ಒಂದು ಕೆಲಸವನ್ನ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಕಂಡಿರ್ತಕ್ಕಂಥ ಏನೇ ಆಗಿದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯದ ಪರವಾಗಿ ನಿಲ್ಲಬೇಕಾದಂಥ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಿರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ಅವರು ಸಚಿವರಿರ್ಬೋದು, ಅವರು ಯಾವ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಕೇಳಬೇಕು ಅಂತ ನನಗೆ ಮುಖ್ಯಮಂತ್ರಿಗಳು ಈ ಒಂದು ಘಟನೆ ಬಗ್ಗೆ ಅನುಕಂಪ ತೋರಿಸಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅದ್ಯಾವುದೋ ವೈಯಕ್ತಿಕ ಘಟನೆಯ ಕಾರಣದಿಂದ ಆಗಿರ್ತಕ್ಕಂಥ ಕೊಲೆ ಅನ್ನುವಂಥ ಮಾತನ್ನು ಹೇಳಿರುವಂತಹದ್ದಾಗಿರ್ಬೋದು. ಗೃಹ ಮಂತ್ರಿಗಳು ಅದು ಲವ್ ಕಾರಣದಿಂದ ಆಗಿರ್ತಕ್ಕಂಥ ಘಟನೆ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದನ್ನು ನೋಡಿದ್ರೆ ಇವರ ಒಳ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಯಾವುದೇ ರೀತಿಯ ಕೊಲೆಯಾಗಿರ್ಬೋದು. ಒಬ್ಬ ಹುಡುಗಿಯ ಹಿಂದೂ ಹುಡುಗಿಯ ಒಬ್ಬ ಕೊಲೆ ಆಗಿದೆ ಅಂತಂದಾಗ ಆ ಕೊಲೆಯ ಪರವಾಗಿ ಅವರ ಕುಟುಂಬದ ಪರವಾಗಿ ನಿಲ್ಲಬೇಕಾದಂಥ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇವತ್ತು ತಟಸ್ಥವಾಗಿ ಒಂದು ಸೃಷ್ಟೀಕರಣದ ವಿಚಾರದಲ್ಲಿ ಒಂದು ಕೋಮನ್ನು ಸೃಷ್ಟಿಪಡಿಸುವಂಥ ಮಾತುಗಳನ್ನು ಆಡುವಂಥದ್ದನ್ನು ನಾವೆಲ್ಲರೂ ಕೂಡ ಪ್ರಬಲವಾಗಿ ಇವತ್ತು ಖಂಡಿಸಬೇಕಾಗ್ತದೆ. ಅವನ್ನ ಶೂಟೌಟ್ ಮಾಡಬೇಕು ಅನ್ನುವಂಥದ್ದನ್ನು ಯಾವುದೇ ಸಮಾಜದವರು ಈ ರೀತಿಯ ತಪ್ಪುಗಳನ್ನು ಮಾಡಿದ ಸಂದರ್ಭದಲ್ಲಿ ಶೂಟೌಟ್ ಮಾಡುವಂಥ ಕಾನೂನನ್ನು ಮಾಡಬೇಕು ಅಂತ ಸರ್ಕಾರ ಆದರೆ ಯಾವುದೇ ಒಂದು ಸಮಾಜವನ್ನ ಅವರಿಗೆ ಹೆಚ್ಚು ಓಲೈಕೆ ಮಾಡೋದ್ರಿಂದ ಅವರ ಮನಸ್ಥಿತಿ ಇವತ್ತು ಈ ತರ ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಬಹಳ ದೂರ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ಪಕ್ಕದಲ್ಲೇ ಬಂಗಾಲಿ ಕ್ಯಾಂಪಲ್ಲಿ ಒಂದು ಘಟನೆ ನಡೀತು. ಇವತ್ತು ಮುಸ್ಲಿಂ ಯುವಕರು ಸುಮಾರು 30ರಿಂದ 40 ಯುವಕರು ಹೋಗಿ RH ನಂಬರ್ 2 ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಹೋಗಿ ನಮಾಜನ್ನ ಮಾಡಿದ ಉದಾಹರಣೆಗಳಿದ್ದಾವೆ. ಇದು ಯಾಕೆ ಹೀಗಾಗ್ತದೆ ಅನ್ನೋದಕ್ಕೆ ಕಾರಣ ಇಷ್ಟೇ. ಒಂದು ಕೋಮನ್ನ ಸರ್ಕಾರಗಳು ಅತಿ ಹೆಚ್ಚು ಓಲೈಕೆ ಮಾಡಿದಾಗ ನಾವು ಇದ್ದೇವೆ ಸರ್ಕಾರ ನಿಮ್ಮ ಪರವಾಗಿ, ಅದು ನಮ್ಮ ಪರವಾಗಿ ಸರ್ಕಾರ ಇದೆ ಅಂತೇಳಿ ಇಂಥ ಕೃತ್ಯಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಕಡಿವಾಣ ಖಂಡಿತವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಆಗಲೇಬೇಕು. ಇಲ್ಲದಿದ್ದರೆ ಇದು ಪರಿಣಾಮ ಬೇರೆ ಆಗ್ತದೆ ಅನ್ನುವಂಥದ್ದು ಇವತ್ತಿನ ಸಮಾಜ, ಹಿಂದೂ ಸಮಾಜ ಹೇಳ್ತಾ ಇದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾರೆ. ನಮಸ್ಕಾರ. ಒಂದು ಹಿಂದೂ ಮುಸ್ಲಿಮರು ಈಗ ನಾವೆಲ್ಲ ಹಿಂದೂಗಳ ಸಂಘಟನೆ ಆಗಿದೆ ಅಂತ ಗೊತ್ತಾದ ತಕ್ಷಣ ನಿರ್ಧಾರ ರಾಜಕೀಯ ಮಾಡ್ತಿದ್ದೆ ಮಾಡ್ತೇನೆ. ಅದು ನಮ್ಮ ಹೆಣ್ಮಕ್ಳು ರಕ್ಷಣೆ ಕೊಡಿ. ನಾವು ಮಹಿಳೆಯರು ಬಯಸ್ಕೊಳಕ್ ಹೋರಾಡಿ, ಮಕ್ಕಳೇ ಹೋರಾಡಿ. ಸ್ವಲ್ಪ ಮಹಿಳೆಯರಿಗೆ ಯಾವಾಗ ನಾವು ಈ ತರ ಅನ್ಯಾಯ ಆದಾಗ ನಾವು ಅವನ್ನ ರೋಡಲ್ಲಿ ಹಚ್ಕೊಳ್ತೀವಿ ಅಂತ ಯಾರೇ ಆಗ್ತದ್ದು. ನಾನು ಧರ್ಮದ ಬಗ್ಗೆ ಮಾತಾಡಲ್ಲ. ನಮ್ಮ ಹೆಣ್ಮಕ್ಳ ಪರ ಬಂದ್ರೆ ಅವ್ರು ಯಾವನೇ ಆಗಲಿ, ರಾಜಕೀಯದವರಾಗಲಿ, ಯಾವನೇ ಆಗಲಿ, ಯುವಕರಾಗಲಿ, ನಾವೆಲ್ಲರೂ ಹೆಣ್ಮಕ್ಳು ನಿಂತು ರೋಡಿ ನಿಂತು ಅವ್ರನ್ನ ಕೊಲ್ಲಕ್ ನಿಂತ್ರೆ ಸ್ವಾಮಿ ಒಂದು ಕ್ಷಣ ಆಗಲ್ಲ. ನಾವು ಎದಕ್ಕ ಸರ್ಕಾರದ ನ್ಯಾಯ ಕಡಿಬೇಕು. ನಲ್ವತ್ತೇನಾದ್ರು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡ್ಬೋದು. ನಾವು
ನನ್ನ ವೈಯಕ್ತಿಕವಾಗಿ ಎಲ್ಲ ಬೆಂಬಲ ಸೂಚಿಸಿ ನಿಜಕ್ಕೂ ಆಯಾಸಗಳನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಂತ ಈ ಸಭೆ ಮೂಲಕ ಒತ್ತಾಯ ಮಾಡ್ತೇನೆ. ಸುಂದರವಾಗಿ ಆಗ್ತಕ್ಕಂತಹದನ್ನ ನೋಡಿದಾಗ ನಮ್ಮೆಲ್ಲೋ ಹಿಂದೂ ಧರ್ಮ ಕುಂಭಕರ್ಣ ರೀತಿ ಮಕ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಒಂದು ದಿನದ ಹೋರಾಟಕ್ಕೆ ಸೀಮಿತ ಆಗಲಾರದನೆ ಇದನ್ನ ಬೃಹತ್ವಾಗಿರ್ತಕ್ಕಂಥ ಹೋರಾಟ ಮಾಡುವ ಮುಖಾಂತರವಾಗಿ ಫಯಾಜ್ ಅವರಿಗೆ ನಿಜವಾಗಲೂ ಕೂಡ ಗಲ್ಲು ಶಿಕ್ಷೆ ಅದೆಲ್ಲ ಮಾಡೋದಕ್ಕಿಂತ ಎನ್ಕೌಂಟರ್ ಮಾಡುವ ಮುಖಾಂತರವಾಗಿ ಇನ್ನೊಂದು ಸಲ ಹಿಂದೂ ಹೆಣ್ಣು ಮಕ್ಕಳನ್ನು ಮುಟ್ಟಬೇಕಾದ್ರೆ 100 ಸಲ ವಿಚಾರ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಆಗಬೇಕಾಗಿರ್ತಕ್ಕಂತಹದಾಗಿದೆ. ಏನಾದರೂ ನಿಮ್ಮ ಕಡೆ ಆಗ್ಲಿಕ್ಕಂದ್ರೆ ನಮ್ಮ ಹಿಂದೂ ಸಮಾಜದವರ ಕೈಯಾಗ ಕೊಡ್ರಿ. ಹಿಂದೂ ಸಮಾಜದವರು ಕೇವಲ 5 ನಿಮಿಷದಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಕ್ಕಂತಹ ಎಲ್ಲರೂ ಕೂಡ ಇದ್ದಾರೆ. ಇದನ್ನ ರಾಜಕೀಯ ಪಕ್ಷಗಳು ಸಂಘಟನೆಗಳು ಎಲ್ಲವನ್ನ ಮೀರಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂತಹ ಭಾವನೆಯನ್ನು ತಾಳಿ ನೇಹಾ ಹಿರೇಮಠ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದಾಗಬೇಕು. ಅವರ ಮುಖಾಂತರವಾಗಿ ಯಾವಾಗಲೂ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನ ಆಗಲ್ಲದೆ ಇರತಕ್ಕಂಥ ಒಂದು ಕಠಿಣ ಕಾನೂನನ್ನು ಕೂಡ ತರಬೇಕು ಅಂತಕ್ಕಂತಹ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ, ಈಗ ಏನಾಗಿದೆ ನೇಹಾ ಹಿರೇಮಠ ಅವ್ರಿಗೆ ಅವ್ರೊಬ್ಬರಿಗೆ ಪ್ರಾಬ್ಲಮ್ ಆಗಿರೋದಲ್ಲ. ಇದು ಈ ಕರ್ನಾಟಕದಾಗಿರೋ ಎಲ್ಲ ಹೆಣ್ಮಕ್ಳಿಗೂ ಮುಂದೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಈಗ ನಮ್ಮ ಅಪ್ಪಾಜಿ ನನ್ನ ಓದಿಸ್ಬೇಕಂದ್ರೆ ವುಮೆನ್ಸ್ ಕಾಲೇಜಲ್ಲಿ ಓದಿಸ್ತಿದ್ದಾರೆ. ಅದಕ್ಕೆ ರೀಸನ್ ಏನು? ಈ ತರ ಲುಚ್ಚ ಮಕ್ಕಳು ಇರ್ತಾರಂತಾನೆ ಓದಿಸ್ತಾ ಇದ್ದಾರೆ ಅಂತಾನೆ. ಈಗ ನಾವು ಓದಿಲ್ಲ ಅಂದ್ರೆ ನಮ್ಮಪ್ಪ ಬಿಡಿಸ್ತೀನಿ ಅಂತಾರೆ ಕಾಲೇಜ್. ನಿನಗೂ ಹಿಂಗ ಆಗ್ಬೋದಲ್ಲಮ್ಮ, ಬಿಡಿಸ್ತೀನಿ. ಸರ್ಕಾರದವರು ಏನು ಮಾಡೋದಿಲ್ಲ, ಇಷ್ಟೇ ಮುಚ್ಚಾಕ್ಬಿಡ್ತಾರೆ. ನಿನಗ ಬಿಡಿಸ್ಬಿಡ್ತೀನಿ ಕಾಲೇಜ್ ಅಂತ ಹೇಳ್ತಾರೆ. ನಾನು ಓದಿಲ್ಲ ಅಂದ್ರೆ, ನಾನು ಜಾಬ್ ಮಾಡಿಲ್ಲ ಅಂದ್ರೆ ಮುಂದೆ ನನ್ನ ಗಂಡ ಹೆಂಗ್ ಸಿಗ್ತಾನೋ ಅಂತ ನನಗೆ ನೋಡ್ಕೊಂತಾನೆ ಇಲ್ಲ ಅಂತ ನನಗೆ ಏನ್ ಮಾಡ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗಿರೋಕ್ ಆಗಲ್ಲ ತಾನೆ. ಏನ್ರಿ ನಮ್ ಲೈಫನ್ನ ಹಾಳಾಗೋಗುತ್ತೆ. ಅವಾಗ ಸರ್ಕಾರದವರು ಅದಕ್ಕೆ ಜೈಲ್ ಶಿಕ್ಷೆ ಮಾಡ್ಲೇಬೇಕು. ಈಗ ನಿನ್ನೆ ನಡೆದಂತ ಒಂದು ಕೊಪ್ಪಳ ತಾಲೂಕಿನಲ್ಲಿ ಕಿನ್ನಾಳ ಅಂತ ಒಂದು ಗ್ರಾಮದಲ್ಲಿ ಒಂದು 5 ವರ್ಷದ ಚಿಕ್ಕ ಮಗು ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಆ ಉಗ್ರವಾದಿಗಳು ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡಿ ಅಂತ ಅಂದ್ರೆ 5 ವರ್ಷದ ಮಗುಗೂ ಬದುಕಲಿಕ್ಕೆ ನಮ್ಗೆ ಸ್ವತಂತ್ರ ಇಲ್ಲ ಅಂದ್ರೆ ಎಲ್ಲಿಂದ ಬಂತು ನಮ್ಗೆ ಸ್ವತಂತ್ರ? 76 ವರ್ಷ ಆಯ್ತು ನಮ್ಗೆ ಸ್ವತಂತ್ರ ಬಂತು. ಹೆಣ್ಮಕ್ಳೆಲ್ಲ 33% ತಗೊಂಡು ಏನ್ ಮಾಡೋಣ ರೀ? ನಮ್ಗೆ ಹೆಣ್ಮಕ್ಳಿಗೆ ಬದುಕಲಿಕ್ಕೇನೆ ಇಲ್ಲಲ್ಲ ಅವಕಾಶ. ಈ ತರ ಮಾಡಿದಕ್ಕೆ ನಮ್ಗೆ ರಾಜ್ಯ ಸರ್ಕಾರಕ್ಕೆ ನಮಗೊಂದು ಧಿಕ್ಕಾರ ಹೆಣ್ಮಕ್ಳ ಕಡೆಯಿಂದ. ಆದಷ್ಟು ಬೇಗ ಅವ್ರನ್ನ ನೇಣುಗಲ್ಲಕ್ಕ ಫಯಾಜನ್ನ ಏರ್ಸ್ಲೇಬೇಕು. ಅವ್ರ ತಾಯಿ ತಂದೆ ಕ್ಷಮಿಸ್ತಾರೆ. ಕ್ಷಮೆ ಎಸೋದ್ರಿಂದ ಏನಾದ್ರೂ ನ್ಯಾಯ ಕೊಡಿಸ್ದಂಗ ಆಗ್ತದ? ನಾವು ಓದಂತ ಜೀವ ತಂದು ಕೊಡ್ಲಿಕ್ಕೆ ಆಗ್ತದ? ಈಗ ಎಷ್ಟೋ ಹೆಣ್ಮಕ್ಳು ಕಾಲೇಜ್ ಹೋಗ್ಲಿಕ್ಕೆ ಎದುರ್ತಾ ಇದ್ದಾರೆ. ಎನ್ಕೌಂಟರ್ ಮಾಡಿ, ಇಲ್ಲಾಂದ್ರೆ ರಸ್ತೆ ಮಧ್ಯೆ ಬಿಡಿ. ಅವ್ರನ್ನ ರಸ್ತೆ ಮಧ್ಯೆ ಬಿಡಿ, ಜನರಿಗೆ ಶಿಕ್ಷೆ ಕೊಡ್ತಾರೆ. ಯಾವ ಸರ್ಕಾರನು ಬೇಡ, ಯಾವ ಕೋರ್ಟನು ಬೇಡ. ಈ ತರ ಮಾಡೋದ್ರಿಂದ ಬಹಳ ಹೆಣ್ಮಕ್ಳಿಗೆ ಇದು ಒಂದಿನದ್ದಲ್ಲ, ಒಂದು ಕತೆ ಅಲ್ಲ. ಇದು ಬಹಳಷ್ಟು ನಮ್ಮ ಮಧ್ಯೆ ನಡೀತಾ ಇದಾವೆ. ನಮ್ಮ ಹೆಣ್ಮಕ್ಳ ಮೇಲೆ ಅದು ಯಾರು ಇದನ್ನ ಪರಿಪೂರ್ಣವಾಗಿ ನ್ಯಾಯ ಕೊಟ್ಟವರು ಯಾರು ಇಲ್ಲ ಇದುವರೆಗೂ. ಸದರಿ ಕೊಲೆಯ ಆರೋಪಿಯು ಕೊಲೆ ನಡೆದ ನಂತರ ಹೋರಾಟಗಳಿದ್ದು ನಂತರ ಪೊಲೀಸರ ಅಂತರವನ್ನು ಬಂಧಿಸಲಾಗಿದ್ದು ಇರುತ್ತದೆ. ಈಗಾಗಲೇ ಕುಮಾರ್ ನೇಹಾ ಇನ್ಸ್ಪೆಕ್ಟರ್ ವೃದ್ಧಾಪ್ಯದ್ದು ಪ್ರಾಂತ ಪ್ರಮುಖರಾದ ಶ್ರೀಕಾಂತ್ ಅವರು ಮನವಿಯನ್ನು ಮಾಡಿ ಅವರ ವಿರುದ್ಧ ಕಾನೂನು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ಸಿಂಧೂರು ಮತಕ್ಷೇತ್ರದ ಕೊಪ್ಪಳ ಲೋಕಸಭಾ ಮತಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಯಾಗಿ ನಾನು ಇವತ್ತು ಈ ಮನವಿಯನ್ನು ಸ್ವೀಕರಿಸ್ತಾ ಇದ್ದೇನೆ. ಈ ವಿಷಯಕ್ಕೆ ನಾವು ಕೂಡ ಆಡಳಿತದ ಪರವಾಗಿ ವಿಷಾದ ವ್ಯಕ್ತಪಡಿಸುತ್ತೇವೆ. ಇದಕ್ಕೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ಮತ್ತು ಮಾನ್ಯ ಕಾನೂನು ಸಚಿವರಿಗೆ ಸಂಬಂಧಪಟ್ಟವರಿಗೆ ಈ ಮನವಿಯನ್ನು ಅವರಿಗೆ ಸಲ್ಲಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ.
ವಿರೋಧ ಪಕ್ಷ ಮುಕ್ತ ಸರ್ಕಾರ ರಚಿಸುತ್ತೇವೆ ಎನ್ನುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಂಸದೀಯ ಪ್ರಜಾತಂತ್ರದ ಮೇಲೆ ದಾಳಿ ಮಾಡುತ್ತಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸುವ ಮೂಲಕ ಪ್ರಜಾತಂತ್ರವನ್ನು ಉಳಿಸಬೇಕು ಎಂದು ಹಿರಿಯ ಸಾಹಿತಿ ಶಿವಸುಂದರ್ ಹೇಳಿದರು. ಅವರು ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಜನಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶ ಮುಸ್ಲಿಮರಿಗೆ ಸೇರಿದ್ದಲ್ಲ ಎಂದು ಭಾಷಣ ಮಾಡುವ ಮೂಲಕ ಈ ದೇಶದ ಜನರ ಬಾಂಧವ್ಯಕ್ಕೆ ಬೆಂಕಿ ಹಚ್ಚುವ ಕೆಲಸ ಮಾಡಿ ಈ ದೇಶದ ಜನರ ಮೇಲೆ ಯುದ್ಧ ಸಾರಿದ್ದಾರೆ. ದೇಶದಲ್ಲಿ ಹಿಟ್ಲರ್ ಸರ್ಕಾರದ ಮಾದರಿಯಂತೆ ಬಿಜೆಪಿಯವರು ಕೆಲಸ ಮಾಡುತ್ತಿದ್ದಾರೆ. 1932ರಲ್ಲಿ ಜರ್ಮನಿಯಲ್ಲಿ ಗಣರಾಜ್ಯವಿತ್ತು. ಹಿಟ್ಲರ್ ಆಡಳಿತಕ್ಕೆ ಬಂದ ನಂತರ ಗಣರಾಜ್ಯವನ್ನು ತೆಗೆದುಹಾಕಲಾಯಿತು. ಅದೇ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೆಲಸ ಮಾಡುತ್ತಿದ್ದಾರೆ. ಸಂವಿಧಾನ ವಿರೋಧಿ, ಮೀಸಲಾತಿ ವಿರೋಧಿ ಬಿಜೆಪಿಯನ್ನು ಸೋಲಿಸಿ ದೇಶ ಉಳಿಸುವ ಕೆಲಸ ಪ್ರತಿಯೊಬ್ಬರು ಮಾಡಬೇಕೆಂದರು. ಈ ದೇಶದ ಜನರು ಈ ದೇಶದ ಮಾಲೀಕರು. ನಮ್ಮ ಪರವಾಗಿ ಧ್ವನಿ ಎತ್ತಲು ಶಾಸಕರು, ಸಂಸದರನ್ನು ಆಯ್ಕೆ ಮಾಡಲಾಗುತ್ತದೆ. ಆದರೆ ಬಿಜೆಪಿ ಸರ್ಕಾರ ಸಂಸದೀಯ ಪ್ರಜಾಪ್ರಭುತ್ವವನ್ನು ತೆಗೆದುಹಾಕುವ ಕೆಲಸ ಮಾಡುತ್ತಿದೆ. 166 ಸಂಸದರನ್ನು ಅಮಾನತು ಮಾಡುವ ಮೂಲಕ ಈ ಹಿಂದೆ ಈ ದೇಶದಲ್ಲಿ ಎಂದಿಗೂ ಯಾವ ಸರ್ಕಾರವೂ ಮಾಡದ ಕೆಲಸ ಬಿಜೆಪಿ ಮಾಡಿತ್ತು. ಸಂಸತ್ನಲ್ಲಿ ವಿಪಕ್ಷಗಳೇ ಇಲ್ಲದಿರುವ ಸಮಯದಲ್ಲಿ ತಮಗೆ ಬೇಕಾದ ಕಾನೂನುಗಳನ್ನು ಜಾರಿ ಮಾಡಿಕೊಂಡಿದೆ. ಈ ದೇಶದ ಸಂಪತ್ತನ್ನು ಕೆಲವು ಜನರಿಗೆ ಮಾರುವ ಕೆಲಸ ಬಿಜೆಪಿ ಸರ್ಕಾರ ಮಾಡುತ್ತಿದೆ. ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬಂದಿದ್ದರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದ್ದಿಲ್ಲ. ಕಳೆದ 10 ವರ್ಷ ಅಧಿಕಾರ ನಡೆಸಿದ ಬಿಜೆಪಿ ಸರ್ಕಾರ ದೇಶದ ಸಾಮಾಜಿಕ ಹಂದರಕ್ಕೆ 1000 ಚೂರಿ ಹಾಕಿ ಹಿರಿದಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯ ಸಂಚಾಲಕರಾದ ಟಿ ಹುಸೇನ್ ಸಾಬ್, ಚಂದ್ರಶೇಖರ್ ಗೊರೆಬಾಳ್, ಡಿಎಚ್ ಪೂಜಾರ್, ಬಾಸುಮಿಯಾ, ಅಲ್ಲಮ ಪ್ರಭು ಬೆಟ್ಟದೂರು, ಬಸವಂತರಾಯ ಗೌಡ ಕಲ್ಲೂರು, ನಾಗರಾಜ್ ಪೂಜಾರ್, ರುದ್ರಪ್ಪ ಪಗಡದಿನ್ನಿ ಸೇರಿದಂತೆ ಅನೇಕರಿದ್ದರು. ಹಿರಿಯ ಪತ್ರಕರ್ತ ಡಿಎಚ್ ಕಂಬಳಿ ಸ್ವಾಗತಿಸಿದರೆ ಎಸ್ ದೇವೇಂದ್ರ ಗೌಡ ಕಾರ್ಯಕ್ರಮವನ್ನು ನಿರೂಪಿಸಿದರು. ಜನರ ಮೇಲೆ ಒಂದು ಪಕ್ಷ ನಡೆಸಿರುವ ಸಮರ, ಈ ಸಮರದಲ್ಲಿ ನಮ್ಮನ್ನು ನಾವು ಉಳಿಸಿಕೊಳ್ಳುವುದು ಹೇಗೆ? ನಾನು ಹೇಳಿದಂಗೆ ಬರೀ ಅವೆರಡು ಜಾಹೀರಾತಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕಳೆದ 10 ವರ್ಷದಲ್ಲಿ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಸಾಮಾಜಿಕ ಹಂದರಕ್ಕೆ 1000 ಚೂರಿಯ ಇರುತ್ತುಗಳನ್ನ ಕೊಟ್ಟಿದ್ದಾರೆ ಅವರು. ಇದ್ದಕ್ಕಿದ್ದಾಗೆ ನಾಳೆ ಸಂವಿಧಾನ ಬದಲಾವಣೆ ಆಗುತ್ತೆ. ಪ್ರಾಸ್ತಾವಿಕ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರು. ಸಂವಿಧಾನ ತಿದ್ದುಪಡಿಯ ಪ್ರಶ್ನೆ ಅಲ್ಲ ಇದು. ತಿದ್ದುಪಡಿ 106 ತಿದ್ದುಪಡಿಗಳಾಗಿದೆ. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಡಬೇಕಾದ್ರೆ ತಿದ್ದುಪಡಿ ಮಾಡುವ ಅವಕಾಶಗಳನ್ನ ಸಂವಿಧಾನದಲ್ಲಿ ಇಟ್ಟೇ ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಾಳೆ ಬರುವ ಸಮಸ್ಯೆಗಳಿಗೆ 1950ರಲ್ಲಿ ಸಂವಿಧಾನ ಕರ್ತರಾಗಿದ್ದಾರೆ ಅವ್ರಿಗೆ ಅದನ್ನು ಗ್ರಹಿಸುವ ಅಥವಾ ಮುಂದಾಲೋಚನೆ ಮಾಡುವ ಸಾಧ್ಯತೆ ಇಲ್ಲದೆ ಇರಬಹುದು. ಈ ಸಮಕಾಲೀನ ಸಮಸ್ಯೆಗಳಿಗೆ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕೊಳ್ಬೇಕು, ಅದಕ್ಕೆ ತಿದ್ದುಪಡಿ ಮಾಡಬೇಕು. ಇದು ಸಂವಿಧಾನ ತಿದ್ದುಪಡಿಯ ವಿಚಾರ ಅಲ್ಲ. ಅಥವಾ ನನ್ನ ಕೇಳಿದ್ರೆ ಸಂವಿಧಾನ ಬದಲಾವಣೆ ಮಾಡುವ ವಿಷಯವೂ ಅಲ್ಲ. ನನ್ನ ಪ್ರಕಾರ ಸಂವಿಧಾನ ಬದಲಾವಣೆ ಆಗೋಗಿದೆ. ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾಗಿ ಇವತ್ತು ಎಲ್ಲಾ ಸರ್ಕಾರಗಳು ನಡ್ಕೊಳ್ತಾ ಇದ್ದಾವೆ. ಅದನ್ನ ಲೀಗಲೈಸ್ ಮಾಡುವಂತಹ, ಅದನ್ನ ಮಾನ್ಯಗೊಳಿಸುವಂತಹ ಚುನಾವಣೆ ಇವತ್ತು ನಡೀತಾ ಇದೆ. ಚುನಾವಣೆಗಳು ರದ್ದಾಗುತ್ತಾ? ಹಂಗೂ ಅನ್ನೋದಿಲ್ಲ. ಚುನಾವಣೆ ನಡೀತದೆ. ರಷ್ಯಾದಲ್ಲಿ ಚುನಾವಣೆ ನಡೀಲಿಲ್ಲ. ಮೊನ್ನೆ ರಷ್ಯಾದಲ್ಲಿ ಚುನಾವಣೆ ನಡೀತು. ಎದುರು ಇದ್ದಿದ್ದೊಂದೇ ಪ್ರತಿಪಕ್ಷ. ಆ ಪ್ರತಿಪಕ್ಷದ ನಾಯಕರನ್ನ ಜೈಲ್ಗೆ ಹಾಕಿದ್ರು. ಜೈಲಿನಲ್ಲಿ ನಿಗೂಢವಾಗಿ ಸತ್ತೋದ. ಜೈಲಿನಲ್ಲಿ ನಿಗೂಢವಾಗಿ ಸತ್ತೋದ. ಚುನಾವಣೆ ನಡೀತು. ಪುಟಿನ್ಗೆ 76% ವೋಟ್ ಶೇರ್ ಬಂತು. ಸೊ ಅದನ್ನ ಡೆಮಾಕ್ರಸಿ ಅಂತ ಕರಿತೀರ ನೀವು? ಅದು ಡೆಮಾಕ್ರಸಿ ಅಲ್ಲ. ಡೆಮಾಕ್ರಸಿಯ ಮೂಲಭೂತ ತಿರಳೆ ಏನಪ್ಪಾ ಅಂತಂದ್ರೆ, ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಒಂದು ಪ್ರಜಾತಂತ್ರ ನಿಜಕ್ಕೂ ಪ್ರಜಾತಂತ್ರವಾ ಇಲ್ಲವಾ ಅನ್ನುವುದಕ್ಕೆ 5 ಪ್ರಮುಖವಾದ ಮಾನದಂಡಗಳಿರ್ತವೆ. ಇದನ್ನ ಸ್ವೀಡನ್ ನಲ್ಲಿ ವಿಡೆಮ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ವೆರೈಟೀಸ್ ಆಫ್ ಡೆಮಾಕ್ರಸಿಗಳನ್ನ ಅಧ್ಯಯನ ಮಾಡುವಂತಹ ಒಂದು ಸಂಸ್ಥೆ. ಅವರೇನೇ ಹೇಳ್ತಾರೆ, ಎಲೆಕ್ಟ್ರಲ್ ಡೆಮಾಕ್ರಸಿ ಇಂಡೆಕ್ಸ್, ಚುನಾವಣಾ ಪ್ರಜಾತಂತ್ರದ ಸೂಚ್ಯಂಕ ಎಷ್ಟಿದೆ ಅಂತ ಅಂದಾಜು ಮಾಡ್ತಾರೆ. ಒಂದು ಚುನಾವಣಾ
ಪ್ರಜಾತಂತ್ರವಾಗಿರಬೇಕು ಒಂದು ದೇಶ ಅಂತಂದರೆ ಆಳುವ ಪಕ್ಷ ವಿರೋಧ ಪಕ್ಷ ಇವೆರಡಕ್ಕೂ ಕೂಡ ಸರಿಸಮಾನವಾಗಿ ಪೈಪೋಟಿ ಮಾಡುವಂತಹ ಸಮಾನವಾದಂತಹ ಅವಕಾಶಗಳಿರಬೇಕು. ಅವೆರಡು ಇದ್ದಾಗ ಮಾತ್ರ ಸಂಸದೀಯ ಪ್ರಜಾತಂತ್ರದಲ್ಲಿ ಒಂದು ಚುನಾವಣೆ ನಡೀತಿದೆ ಅಂತ ಅರ್ಥ. ಅಲಬನೂರು ಗ್ರಾಮದಲ್ಲಿ ಬಸವಲಿಂಗ ದೇಶಿಕೇಂದ್ರ ಮಹಾಶಿವಯೋಗಿಗಳ 159ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಕುಂಭೋತ್ಸವ ಕಾರ್ಯಕ್ರಮ ಏಪ್ರಿಲ್ 23ರಂದು ವಿಜೃಂಭಣೆಯಿಂದ ಜರುಗಲಿದೆ ಎಂದು ಪಂಪಯ್ಯ ಸ್ವಾಮಿ ಹಿರೇಮಠ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈ ವರ್ಷ ಪ್ರಥಮವಾಗಿ ಅಲಬನೂರು ಗ್ರಾಮದಲ್ಲಿ ಜನಜಾಗೃತಿ ಧಾರ್ಮಿಕ ಮಹಾಭಾವನೆಯನ್ನು ಬೆಳೆಸಲು ಮರಿ ಬಸವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪ್ರತಿನಿತ್ಯ ಶ್ರೀಗಳ ನಡೆಗೆ ಭಕ್ತರ ಮನದಡಿಗೆ ಎನ್ನುವ ಘೋಷವಾಕ್ಯದೊಂದಿಗೆ ಗ್ರಾಮದ ಪ್ರತಿ ಓಣಿಗಳಿಗೆ ಪಾದಯಾತ್ರೆ ಮೂಲಕ ಸಂಚರಿಸಲಾಗಿದೆ ಎಂದರು. ಏಪ್ರಿಲ್ 9ರಿಂದ 14 ದಿನಗಳ ವಿವಿಧ ಕಡೆಗಳಿಂದ ಬಂದ ಶರಣರು ಗ್ರಾಮದಲ್ಲಿ ಶಾಂತಿ, ಸೌಹಾರ್ದತೆ, ಪರಸ್ಪರ ಪ್ರೀತಿ, ವಿಶ್ವಾಸ ಬೆಳೆಯುವಂತೆ ಪ್ರೇರೇಪಿಸಿದ್ದಾರೆ. ಏಪ್ರಿಲ್ 9ರಿಂದ ಅಡವಿ ಸಿದ್ದೇಶ್ವರ ಪುರಾಣ ಪ್ರಾರಂಭವಾಗಿದ್ದು ವೈದ್ಯ ಶ್ರೀ ಶರಭಯ್ಯ ಸ್ವಾಮಿ ಗಣಾಚಾರಿ ಬಳಗಾನೂರು ಅವರು ಪುರಾಣ ಪಠಣ ಮಾಡಿದ್ದಾರೆ. ಏಪ್ರಿಲ್ 23ರಂದು ಬೆಳಿಗ್ಗೆ ಶಿವಯೋಗಿಗಳ ಅಮೃತ ಶಿಲಾಮೂರ್ತಿಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮ, ಮುತ್ತೈದೆಯರಿಗೆ ಉಡಿ ತುಂಬುವುದು, ಅಡ್ಡ ಪಲ್ಲಕ್ಕಿಯಲ್ಲಿ ಶರಣರ ಭಾವಚಿತ್ರದೊಂದಿಗೆ ಮೆರವಣಿಗೆ, ಕನಕಗಿರಿ, ಸೋಮವಾರಪೇಟೆ, ಸುಲ್ತಾನಪುರ, ಅಂಕಲಗಿ ಅರವಿಗಳು ಶ್ರೀಗಳು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಸಮಾರಂಭ, ಸಂಜೆ ಬಸವಲಿಂಗ ದೇಶಿಕೇಂದ್ರ ಮಹಾಶಿವಯೋಗಿಗಳವರ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದೆ. ಸಂಜೆ 7 ಗಂಟೆಗೆ ಪುರಾಣ ಮಹಾಮಂಗಲ ಕಾರ್ಯಕ್ರಮ ಜರುಗಲಿದೆ. ಕಾರಣ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಆರ್ ಚನ್ನಬಸಪ್ಪ, ಪ್ಯಾಟಿ ಚನ್ನಬಸನಗೌಡ, ಜಗದೀಶ್ ವಿಶ್ವಕರ್ಮ, ಬಸವರಾಜ್ ಅಗಸಿ ಮುಂದಿನ ಮನೆ ಇದ್ದರು. ಚೈತ್ರ ಶುದ್ಧ ಪ್ರಥಮ ಪಾಠ್ಯದಿಂದ ಹಿಡಿದು ಹುಣ್ಣಿಮೆವರೆಗೆ ಸುಮಾರು 15 ದಿನಗಳ ಪರ್ಯಂತರವಾಗಿ ಶ್ರೀ ಅಡವಿ ಸಿದ್ದೇಶ್ವರ ಪುರಾಣ ಶ್ರೀ ಶ್ರೀ ಮರಿ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ನಡೆಯುತ್ತದೆ. ಸರ್ವಧರ್ಮ ಸದ್ಭಕ್ತ ಭಕ್ತರಿಗೆ ಈ ಒಂದು ಪುರಾಣ ಮಂಗಲ ಮಹೋತ್ಸವಕ್ಕೆ ಆಮಂತ್ರಣ ನೀಡಲಾಗಿದೆ. ಹಾಗೂ ಸರ್ವ ಸದ್ಭಕ್ತರು ಈ ಒಂದು ಮಂಗಲ ಕಾರ್ಯಕ್ಕೆ ಆಗಮಿಸಿ ತಾತನವರ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಆರಂಭಗೊಂಡು ದಿನಾಂಕ 23/4/2024 ಮಂಗಳವಾರ ಮಹಾಮಂಗಲಗೊಳ್ಳುವುದು. ಪೂಜ್ಯ ಶ್ರೀ ಶ್ರೀ ಬಸವಲಿಂಗ ದೇಶಿಕೇಂದ್ರ ಮಹಾಶಿವಯೋಗಿಗಳವರ ಕರ್ತೃಗದ್ದಿಗೆ ದಿನನಿತ್ಯ ರುದ್ರಾಭಿಷೇಕ ನಡೆಯುವುದು. ಮಂಗಳ 23/4/2024 ಬೆಳಗ್ಗೆ ರುದ್ರಾಭಿಷೇಕ, ತದನಂತರ ಮುತ್ತೈದವರಿಗೆ ಉಡಿ ತುಂಬುವ ಕಾರ್ಯಕ್ರಮ, ತದನಂತರ ಪ್ರಸಾದ ವಿತರಣೆ, ತದನಂತರ ಅಡ್ಡ ಪಲ್ಲಕ್ಕಿ ಮಹೋತ್ಸವ. ಈ ಶ್ರೀ ಬಸವಲಿಂಗ ದೇಶಿಕೇಂದ್ರ ಮಹಾಶಿವಯೋಗಿಗಳವರ 159ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಪಲ್ಲಕ್ಕಿಯೊಳಗೆ ಅವರ ಭಾವಚಿತ್ರದ ಮೆರವಣಿಗೆ ನಡೆಯುತ್ತದೆ. ತದನಂತರ ರಾತ್ರಿ ಪುರಾಣ ಮಹಾಮಂಗಲಗೊಳ್ಳುವುದು. ಮಂಗಲ ಕಾರ್ಯಕ್ರಮದಲ್ಲಿ ಕನಕಗಿರಿ ಪೂಜ್ಯ ಶ್ರೀಗಳು, ಆಲ್ವಿ ಪೂಜ್ಯ ಶ್ರೀಗಳು, ಸೋಮವಾರಪೇಟೆ ಪೂಜ್ಯ ಶ್ರೀಗಳು, ಸುಲ್ತಾನ್ಪುರ್ ದೇವದುರ್ಗ ತಾಲೂಕಿನ ಸುಲ್ತಾನ್ಪುರ್ ಪೂಜ್ಯ ಶ್ರೀಗಳು ಮತ್ತು ಅಂಕಲಿಗೆ ಶ್ರೀಗಳು ಇವರೆಲ್ಲರೂ ಭಾಗವಹಿಸಿ ಮಂಗಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು. ತದನಂತರ ಪ್ರಸಾದ ವಿತರಣೆಯಾಗಿ 9 ಗಂಟೆಯ ನಂತರ ಈ ಮನೋರಂಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 2 ತಂಡಗಳು ಭಾಗವಹಿಸುತ್ತವೆ. ಕಲಾ ತಂಡಗಳು, ಸರ್ವ ಭಕ್ತಾದಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾತನವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಈ ಒಂದು ಪತ್ರಿಕೆ ಮೂಲಕ ಭಕ್ತರಲ್ಲಿ ವಿನಂತಿಸಿಕೊಡು.
ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹಿಸಿ ಬಿಜೆಪಿ ತಾಲೂಕಾ ಘಟಕ ಪ್ರತಿಭಟನೆ ನಡೆಸಿ ಚುನಾವಣಾ ಮುಖ್ಯ ಸಹಾಯಕ ಅಧಿಕಾರಿ ಮಹೇಶ್ ಪೋಥಿದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್ ಹೂಗಾರ್ ಮಾತನಾಡಿ, ಈ ದೇಶದಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ, ಬಾಲಕಿಯರ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ಎಗ್ಗೆಲ್ಲದೆ ನಡೆಯುತ್ತಿರುವುದು ದುರಂತವೇ ಸರಿ. ಏಪ್ರಿಲ್ 18ರಂದು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಸಿಎ ವಿಭಾಗದಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿ ನೇಹಾ ನಿರಂಜನ ಹಿರೇಮಠ್ ಅವರನ್ನು ತನ್ನ ಸಹಪಾಠಿಯಾದ ಫಯಾಜ್ ಎನ್ನುವವನು ಕೊಲೆ ಮಾಡಿ ವಿಕೃತಿ ಮೆರೆದಿದ್ದಾನೆ. ನೇಹಾ ತನ್ನನ್ನು ಪ್ರೀತಿಸುವಂತೆ ಫಯಾಜ್ ಹಲವು ದಿನಗಳಿಂದ ಪೀಡಿಸುತ್ತಿದ್ದ. ತನ್ನ ಪ್ರೀತಿಯನ್ನು ನಿರಾಕರಿಸಿದ ಕಾರಣ ಕೋಪಗೊಂಡ ಆತ ಕಾಲೇಜ್ ಕ್ಯಾಂಪಸ್ ಒಳಗಡೆ ನೇಹಾ ಮೇಲೆ ಏಕಾಏಕಿ ನುಗ್ಗಿ ಚಾಕುವಿನಿಂದ ದಾಳಿ ನಡೆಸಿ ಕುತ್ತಿಗೆಗೆ ಹಿರಿದು ಕೊಲೆ ಮಾಡಿದ್ದಾನೆ. ಇಂತಹ ಪೈಶಾಚಿತ ಕೃತ್ಯ ಎಸಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಮಹಿಳೆಯರು, ವಿದ್ಯಾರ್ಥಿನಿಯರು ಭಯದ ವಾತಾವರಣದಲ್ಲಿ ಸಿಲುಕುವಂತೆ ಮಾಡಿದ ಅಪರಾಧಿಗಳನ್ನು ಕೂಡಲೇ ಗಲ್ಲಿಗೇರಿಸಬೇಕು ಹಾಗೂ ರಾಜ್ಯದ ಎಲ್ಲಾ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದ ಭದ್ರತೆ ಒದಗಿಸಬೇಕು. ಮಹಿಳೆಯರ ಹಾಗೂ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಮಾಡಿದವರಿಗೆ ಎನ್ಕೌಂಟರ್ ಮಾಡುವ ವಿಶೇಷ ಕಾನೂನು ಜಾರಿಯಾಗಬೇಕು ಎಂದು ಭಾರತೀಯ ಜನತಾ ಪಾರ್ಟಿ ಸಿಂಧನೂರು ವತಿಯಿಂದ ಆಗ್ರಹಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಬಿಜೆಪಿ ಮುಖಂಡರಾದ ರಾಜೇಶ್ ಹಿರೇಮಠ್, ಸಿದ್ದರಾಮಪ್ಪ ಮನ್ನಾಪುರ್, ವೆಂಕೋಬ್ ನಾಯಕ್, ಮಧುರಾಜ್ ಆಚಾರ್ಯ, ಕೆ ಹನುಮೇಶ್, ಎಲ್ಲು ಸಾಬದಿ, ಪ್ರೇಮ ಸಿದ್ಧಾಂತಿ ಮಠ, ಶೈಲಜಾ ಷಡಕ್ಷರಪ್ಪ, ನೀಲಾ ಸಂಗಮೇಶ್, ಮಲ್ಲಮ್ಮ, ವೀಣಾ, ಅಕ್ಷಯ್ ಗೌಡ, ಬೀರಪ್ಪ ಸೇರಿದಂತೆ ಅನೇಕರಿದ್ದರು. ವಿಕೃತಿ ಮೆರೆದಿದ್ದಾನೆ. ನೇಹಾ ತನ್ನನ್ನು ಪ್ರೀತಿಸುವಂತೆ ಫಯಾಜ್ ಪೀಡಿಸುತ್ತಿದ್ದ. ತನ್ನ ಪ್ರೀತಿಯನ್ನು ನಿರಾಕರಿಸಿದ ಕಾರಣ ಕೋಪಗೊಂಡ ಆತ ಕಾಲೇಜಿನ ಕ್ಯಾಂಪಸ್ ಒಳಗಡೆ ನೇಹಾ ಮೇಲೆ ಚಾಕುವಿನಿಂದ ದಾಳಿ ಮಾಡಿ ಕುತ್ತಿಗೆಯ ಹಿಡಿದು ಕೊಲೆ ಮಾಡಿದ್ದಾನೆ. ಆದ್ದರಿಂದ ಇಂತಹ ಪೈಶಾಚಿಕ ಕೃತ್ಯ ಎಸಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಮಹಿಳೆಯರು, ವಿದ್ಯಾರ್ಥಿನಿಯರು ಭಯದ ವಾತಾವರಣದಲ್ಲಿ ಬರುವಂತೆ ಮಾಡಿದ ಅಪರಾಧಿಗಳನ್ನು ಕೂಡಲೇ ಗಲ್ಲಿಗೇರಿಸಬೇಕು ಹಾಗೂ ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದ ಭದ್ರತೆ ಒದಗಿಸಬೇಕು. ಹುಬ್ಬಳ್ಳಿ ಮಹಾನಗರದಲ್ಲಿ ಇತ್ತೀಚೆಗೆ ನಡೆದ ನೇಹಾ ನಿರಂಜನ್ ಹಿರೇಮಠ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಿಂಧನೂರು ವಿಧಾನಸಭಾ ಕ್ಷೇತ್ರ ಅವರು ಬಂದು ಇಲ್ಲಿ ನಮಗೆ ಮನವಿಯನ್ನು ಕೊಟ್ಟು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ ಸಲ್ಲಿಸಲು ನಮ್ಮ ಮುಖಾಂತರ ಸಲ್ಲಿಸಲು ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ಸದರಿ ಮನವಿಯನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಸದರಿ ಮನವಿಯನ್ನು ನಾವು ಇದನ್ನು ಕಳಿಸ್ತೇವೆ ಮತ್ತು ಸದರಿ ಕಟ್ಟಿಗೆ ಕೂಡ ನಾವು ಕೂಡ ಇದನ್ನು ವಿಷಯಾತ್ಮಕಪಡಿಸ್ತೀವಿ ಅಂತ ಹೇಳ್ತಾ ಇದನ್ನು ನಾನು ಸಹಾಯಕ ಚುನಾವಣಾಧಿಕಾರಿಯಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಜನವಿರೋಧಿ ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರವನ್ನು ಎಲ್ಲ ಜನ ಸಮುದಾಯಗಳ ದುಡಿಯುವ ಜನರು ಕಿತ್ತೊಗೆಯಬೇಕೆಂದು ನಾಗರಾಜ್ ಪೂಜಾರ್ ಹೇಳಿದರು. ಅವರು ನಗರದಲ್ಲಿ ನಡೆದ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಮಾತನಾಡಿದರು. ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿದರು. ಕರ್ನಾಟಕ ರಾಜ್ಯದ ಜನರು ಬಿಜೆಪಿಯ ದುರಾಡಳಿತದ ಪರಿಣಾಮ ಭ್ರಷ್ಟಾಚಾರ, ಮಿತಿ ಮೀರಿದ ಜೀವನ ವೆಚ್ಚ, ಹೆಚ್ಚಿದ ಜಾತಿ ದೌರ್ಜನ್ಯ, ಮಹಿಳೆಯರ ಮೇಲಿನ ದಬ್ಬಾಳಿಕೆ, ಧಾರ್ಮಿಕ ದ್ವೇಷ ಮತ್ತು ಕೋಮು ಧ್ರುವೀಕರಣ, ಕೋವಿಡ್ ಅಸಮರ್ಪಕ ನಿರ್ವಹಣೆಯಿಂದ ನಲುಗಿ ಈಗಷ್ಟೇ ಅದರಿಂದ ಹೊರಬಂದಿದ್ದಾರೆ. ಬಿಜೆಪಿಯ ಸೋಲಿನ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿದ್ದು ಕಳೆದ 4 ತಿಂಗಳಲ್ಲಿ ಖಾತರಿ ಯೋಜನೆಗಳನ್ನಷ್ಟೇ ಜಾರಿಗೆ ತಂದಿದೆ.
ಆದರೆ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಅನುಷ್ಠಾನಗೊಳಿಸಿದ ಹಲವಾರು ಜನ ವಿರೋಧಿ ಕಾನೂನುಗಳನ್ನು ಇನ್ನೂ ಹಿಂಪಡೆದಿಲ್ಲ. ಈ ನಡುವೆ ಆರ್ಎಸ್ಎಸ್ ಬಿಜೆಪಿ ಮಧ್ಯೆ ಕೋಮು ದ್ವೇಷ ಹರಡುವುದನ್ನು ಮುಂದುವರಿಸಿದೆ. ಆ ಮೂಲಕ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತಿವೆ. ಕೋಮುವಾದ ರಾಜಕೀಯ ವಿಭಜಕ ಕುತಂತ್ರಗಳಿಂದಾಗಿ ರಾಜ್ಯದಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭಾರೀ ಗೆಲುವು ಪಡೆದಿತ್ತು. ಈ ಬಾರಿ ಬಿಜೆಪಿಯನ್ನು ಸೋಲಿಸಬೇಕೆಂದರು. ನಂತರ ಮಾತನಾಡಿದ ತಾಲೂಕಾ ಕಾರ್ಯದರ್ಶಿ ಬಸವರಾಜ್ ಬೆಳಗುರ್ಕಿ, ಜನರ ಬದುಕಿನ ಕಾಳಜಿಗಳಾದ ಭೂಮಿ, ವಸತಿ, ಶಿಕ್ಷಣ, ಉದ್ಯೋಗ, ಕೃಷಿ ಅಭಿವೃದ್ಧಿ, ರೈತರ ಎಲ್ಲ ಬೆಳೆಗಳಿಗೆ ನ್ಯಾಯಯುತ ಬೆಲೆಯನ್ನು ಖಾತರಿಪಡಿಸುವುದು, ಆರೋಗ್ಯ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಭದ್ರತೆ, ಜಾತಿ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಚ್ ಕಲ್ಮಂಗಿ, ಬಸವರಾಜ್ ಕೊಂಡೆ, ಹನುಮಂತ ದಿನಸಮುದ್ರ, ಬಸವರಾಜ್ ರೈತನಗರ್ ಕ್ಯಾಂಪ್, ಮಹಾದೇವ ಸೇರಿದಂತೆ ಇನ್ನಿತರರಿದ್ದರು. ನೇಹಾ ಹಿರೇಮಠ್ ಕೊಲೆ ಮಾಡಿದ ಸೈಕೋ ಮನಸ್ಥಿತಿಯ ಫಯಾಜ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿಯಿಂದ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ರವಾನಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿ ಮಾತನಾಡಿದರು. ದೇಶದಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ, ಬಾಲಕಿಯರ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು ಎಗ್ಗಿಲ್ಲದೆ ನಡೆಯುತ್ತಿರುವುದು ದುರಂತವೇ ಸರಿ. ಫಯಾಜ್ ಹಲವು ದಿನಗಳಿಂದ ಪೀಡಿಸುತ್ತಿದ್ದ ತನ್ನ ಪ್ರೀತಿಯನ್ನು ನಿರಾಕರಿಸಿದ ಕಾರಣ ಕೋಪಗೊಂಡು ಕಾಲೇಜ್ ಕ್ಯಾಂಪಸ್ ಒಳಗಡೆ ನುಗ್ಗಿ ನೇಹಾ ಮೇಲೆ ಚಾಕುವಿನಿಂದ ದಾಳಿ ನಡೆಸಿ ಕುತ್ತಿಗೆಗೆ ಹಿರಿದು ಕೊಲೆ ಮಾಡಿದ್ದಾನೆ. ಆದ್ದರಿಂದ ಇಂತಹ ಪೈಶಾಚಿತ ಕೃತ್ಯ ಎಸಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಮಹಿಳೆಯರು, ವಿದ್ಯಾರ್ಥಿನಿಯರು ಭಯದ ವಾತಾವರಣದಲ್ಲಿ ಸಿಲುಕುವಂತೆ ಮಾಡಿದ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ವಿಧಿಸಬೇಕೆಂದರು. ಈ ಸಂದರ್ಭದಲ್ಲಿ ಸಿಂಧನೂರು ತಾಲೂಕಾ ಅಧ್ಯಕ್ಷ ವಿರುಪಣ್ಣ ರಾಮತ್ನಾಳ್, ಮಹಾನಂದ, ಅಂಬಮ್ಮ ಬಸಪುರ್, ಮಲ್ಲಮ್ಮ ಉಟ್ಕನೂರು, ಚಾಮುಂಡೇಶ್ವರಿ, ಬಸವರಾಜ್ ಬುಕ್ಕನಟ್ಟಿ, ಆಲಂ ಬಾಷಾ ಬೂದಿಹಾಳ್, ಮಂಜುನಾಥ್ ಸಾಸಲ್ಮರಿ, ನರಸಪ್ಪ ಅಮರಾಪುರ್, ಅಮರೇಗೌಡ ಜಾಲವಾಡಿಗಿ, ಶಿವರಾಜ್ ಕೆ, ಕನಕದಾಸ್ ಬಿಇಡಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು. ದೌರ್ಜನ್ಯಗಳು ನಿಲ್ಲಲೇಬೇಕು. ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಲೇಬೇಕು. ಮಹಿಳೆಯರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯಗಳು ನಿಲ್ಲಲೇಬೇಕು. ವಿದ್ಯಾರ್ಥಿ ನೇಹಾ ಸಾವಿಗೆ ನ್ಯಾಯ ಕೊಡಿ. ಬೇಕೇ ಬೇಕು. ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ ನಿಲ್ಲಲೇಬೇಕು. ದೌರ್ಜನ್ಯಗಳು ನಿಲ್ಲಲೇಬೇಕು. ಮೇಲೆ ನಡೆದಿರುವ ಅತ್ಯಾಚಾರ ದೌರ್ಜನ್ಯಗಳು ನಿಲ್ಲಲೇಬೇಕು. ಬೇಕೇ ಬೇಕು. ಸಾವಿಗೆ ನ್ಯಾಯ ಕೊಡಿ. ಇವತ್ತು ನಿರಂತರವಾಗಿ ಮಹಿಳೆಯರ ಮೇಲೆ, ಬಾಲಕಿಯರ ಮೇಲೆ, ವಿದ್ಯಾರ್ಥಿ ಜನರ ಮೇಲೆ ವಿಶೇಷವಾಗಿ ನಿರಂತರವಾಗಿ ದೌರ್ಜನ್ಯಗಳು, ಅತ್ಯಾಚಾರಗಳು, ಹಲ್ಲೆ ಪ್ರಕರಣಗಳು ಮತ್ತೆ ಇತ್ತೀಚೆಗೆ ಕೊಲೆಗಳು ಕೂಡ ನಡೀತಾ ಇದ್ದಾವೆ. ಕಣ್ಣು ಮುಂದೆ ದೊಡ್ಡ ನಿದರ್ಶನ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಒಂದು ಘಟನೆ. ಕುಮಾರಿ ನೇಹಾ ಹಿರೇಮಠ ಎನ್ನುವ ವಿದ್ಯಾರ್ಥಿನಿ, MBA ಓದುವಂತ ವಿದ್ಯಾರ್ಥಿನಿ, ದಿನನಿತ್ಯ ಕಾಲೇಜಿಗೆ ಹೋಗುವಂತೆ ತಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ತನ್ನ ಸಹಪಾಠಿ BCA ಓದುವಂತ ವಿದ್ಯಾರ್ಥಿ, ಆ ಒಂದು ವಿದ್ಯಾರ್ಥಿನಿಗೆ ತನ್ನದೇ ಸಹಪಾಠಿಯಾದಂಥ ವಿದ್ಯಾರ್ಥಿ, ಆ ವಿದ್ಯಾರ್ಥಿನಿಗೆ ಒಂದು ಮಾರಕಾಸ್ತ್ರಗಳಿಂದ, ಚಾಕು ಚೂರಿಗಳಿಂದ ಕೊಚ್ಚಿ ಒಂದು ಕಾಲೇಜಿನ ಕ್ಯಾಂಪಸ್ ಒಳಗಡೆ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತಂದ್ರೆ ಇದು ನಾವು ಯಾರು ಕಂಡರಿಯದಂತ ದೊಡ್ಡ ದುರಂತ, ದೊಡ್ಡ ಕೃತ್ಯ. ಹಾಗಾಗಿ ಇಡೀ ಸಮಾಜ ಮತ್ತು ನಾಗರಿಕ ಸಮಾಜ, ಮಾನವ ಸಮಾಜ ಎಲ್ಲರೂ ತಲೆ ತಗ್ಗಿಸುವಂತ ದೊಡ್ಡ ನಾಚಿಕೆಗೇಡಿನ ಸಂಗತಿ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹಾಗಾಗಿ ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ಇನ್ನಿತರ ಸಂಘಟನೆಗಳು ಮತ್ತು ಮಹಿಳೆಯರು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಇವತ್ತು ಒಂದು ಬಹುದೊಡ್ಡ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.